ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಮಲ್ಸ್ ವರ್ಲ್ಡ್. ಈ ಪ್ರಪಂಚಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕಮಲ್. ಸ್ನೇಹಿತರೆ, ಇವತ್ತು ಭಾರತೀಯರು ವಿದೇಶ ದೇಶ ಎಲ್ಲೇ ಇರಲಿ, ಯಾವುದೇ ಮೂಲೆಯಲ್ಲಿರಲಿ, ಇವತ್ತು ನಮ್ಮ ಈ ಸ್ವಾತಂತ್ರ್ಯೋತ್ಸವವನ್ನು ಬಹಳ ಹೆಮ್ಮೆಯಿಂದ, ಶ್ರದ್ಧೆಯಿಂದ, ವಿಜೃಂಭಣೆಯಿಂದ ಆಚರಿಸ್ತಾ. ಹಾಗೆ ನಾನು ಇವತ್ತು ಇಲ್ಲಿನ ಬಾರಿನ ಕನ್ನಡ ಸಂಘದ ಮೇಲ್ಛಾವಣಿಯಲ್ಲಿದ್ದೇನೆ. ಇವತ್ತು ಇಲ್ಲಿ ಎಲ್ಲ ಕನ್ನಡಿಗರು ಸೇರಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಬನ್ನಿ ನೋಡೋಣ. ಮತ್ತೊಮ್ಮೆ ನೆರೆದಿರುವ ಎಲ್ಲರಿಗೂ ಕನ್ನಡ ಸಂಘದ ಪರವಾಗಿ ನಿಮ್ಗೆಲ್ಲ ಸ್ವಾಗತವನ್ನು ಕೋರುತ್ತಾ ಈ ನಮ್ಮ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ನಿಮಗಾಗಿ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಇಷ್ಟು ಬೆಳಗ್ಗೆ ಅತಿ ದೊಡ್ಡ ಜನಸಂಖ್ಯೆಯಲ್ಲಿ ಎಲ್ಲರೂ ಬಂದಿದ್ದೀರಾ, ಖುಷಿ ಆಗುತ್ತೆ. ಮಕ್ಕಳಿಗೆ ನೋಡಿದ್ರೆ ತುಂಬಾ ಇನ್ನು ಕನ್ನಡ ಸಂಘದ ಪರವಾಗಿ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ತಮ್ಮೆಲ್ಲ ಗೊತ್ತಿದ್ದ ಹಾಗೆ 1945 ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಭಾರತ ಒಂದು ದೊಡ್ಡ ದೇಶ, ಹಲವಾರು ಹಬ್ಬಗಳಿವೆ. ಅದರಲ್ಲಿ ಇದ್ದದ್ರಲ್ಲಿ ದೊಡ್ಡ ಹಬ್ಬ ಅಂತ ಹೇಳಿದ್ರೆ, ನಮಗೆ ಸಂತೋಷ ಹಬ್ಬ ಅಂತ ಹೇಳಿದ್ರೆ ನಮ್ಮ ಇಂಡಿಪೆಂಡೆನ್ಸ್ ಡೇ, ಇವತ್ತಿನ ದಿವಸ. ಇದಕ್ಕೋಸ್ಕರ ಬಾಕಿಗೆ ತುಂಬಾ ಹಬ್ಬ ಆಗ್ತದೆ. ಅದರಲ್ಲಿ ನಮಗೆ ಅದು ಸೀಮಿತವಾಗಿರ್ತದೆ, ಕೆಲವು ಜಾತಿಗೆ, ಧರ್ಮಕ್ಕೆ, ಅದಕ್ಕೆ ಮತ್ತೆ ಕೆಲವು ರಾಜ್ಯಕ್ಕೆಲ್ಲ ಸೀಮಿತವಾಗಿರುವಂತಹ ಕೆಲವು ಹಬ್ಬಗಳಿವೆ. ಬಟ್ ಇದು ಯಾವುದಕ್ಕೂ ಸೀಮಿತ ಇಲ್ಲದೆ, ಜಾತಿ ಮತ ಯಾವುದಿಲ್ಲದೆ ಎಲ್ಲರೂ ಒಂದು ಆಚರಿಸುವ ಒಂದು ಮನೋಭಾವದಿಂದ, ಒಂದು ಎಲ್ಲರ ಒಂದು ಐಕ್ಯತೆಯಿಂದ ಆಚರಿಸುವ ಹಬ್ಬ ಅಂತ ಹೇಳಿದ್ರೆ ನಿಮ್ಗೆಲ್ಲ ತಿಳಿಯೋರಿಗೆ ನಮ್ಮ ಇವತ್ತಿನ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ. ಸ್ವಾತಂತ್ರ್ಯವನ್ನು ತಂದುಕೊಡುವುದಂದ್ರೆ ಅದು ಸಾಮಾನ್ಯ ಮಾತಾಗಿರಲಿಲ್ಲ. 106 ವರ್ಷ ಒಂದು ಬೇರೆಯ ಮೆಂಟಾಲಿಟಿ ಇರುವಂತಹ ಜನರ ಕೆಳಗೆ ತುಳಿತಕ್ಕೆ ಒಳಗಾಗಿ ಅವರಿಂದ ಪುನಃ ನಾವು ಅದನ್ನು ಕಸಿದುಕೊಳ್ಳುವುದಿಲ್ಲ, ನಮ್ಮತನವನ್ನು ಕಸಿದುಕೊಳ್ಳುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಅದರಲ್ಲೂ ಆ ಕಾಲದಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡಿ, ಮೊಬೈಲ್ ಫೋನ್ ಇಲ್ಲ, ಫೋನ್ಗಳು ಇಲ್ಲ ಎಷ್ಟೋ ಇದರಲ್ಲಿ. ಆದರೂ ಕೂಡ ಹಳ್ಳಿಗೆ ಸ್ವಾತಂತ್ರ್ಯದ ಒಂದು ಕೂಗು ತಲುಪ್ತಾ ಇತ್ತು ಅಂದರೆ ಅದಕ್ಕೆ ಕಾರಣ ನಮ್ಮಲ್ಲಿದ್ದಂತಹ ನೋವು. ಮನುಷ್ಯ ಯಾವಾಗಲೂ ಕಷ್ಟ ಇದ್ದರೆ, ನೋವಿದ್ದಾಗ ಮಾತ್ರ ಓಪನ್ ಆಗಿ ಹೊರಗಡೆ ಬರ್ತಾರೆ, ಕೈ ಜೋಡಿಸ್ತಾರೆ. ಒಮ್ಮೆ ನಾವು ಸುಖವಾಗಿದ್ದೇವೆ ಅಂದರೆ ನಮಗೆ ಪಕ್ಕದ ಮನೇಲಿ ಏನಾಯಿತು ಅಂದರೆ ಯಾರಿಗೂ ಚಿಂತೆ ಇರುತ್ತೆ. ಇವತ್ತು ನಾವು ಹೇಗಿದ್ದೇವೆ ಅಂದರೆ, ಶಿವಾಜಿ ಹುಟ್ಟಬೇಕು, ಭಗತ್ ಸಿಂಗ್ ಹುಟ್ಟಬೇಕು, ಆದರೆ ಪಕ್ಕದ ಮನೆಯವ್ರು ಹುಟ್ಟಬೇಕು, ನಮ್ಮ ಮನೇಲಿ ಬೇಡ. ಹೋರಾಡಬೇಕು, ಮಗ ಸಾಯ್ತಾರೆ, ಪಕ್ಕದ ಮನೆಯವರು ಹೋರಾಡಿ ನಮಗೆ ಸ್ವಾತಂತ್ರ್ಯ ಕೊಡಬೇಕು.
ಈಗ ಆ ಒಂದು ಇದು ಚೇಂಜ್ ಆಗಿದೆ. ಇಂಡಿಯಾಗೆ ಪ್ರಯಾರಿಟಿ ಸಿಗ್ತಾ ಉಂಟು. ಅದೊಂದು ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಇದನ್ನು ಏನಂದರೆ ಥರ್ಡ್ ಎಕಾನಮಿಗೆ ನಾವು ತಾತ್ಕಾಲ ಇದ್ದೀವಿ. ಅಷ್ಟಷ್ಟು ಡೆವಲಪಿಂಗ್.